ಮಾಲೂರು ತಾಲೂಕಿನ ಟೇಕಲ್ ಪ್ರದೇಶ ಏನಿದೆ, ಆ ಟೇಕಲ್ ಬೆಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಬನಹಳ್ಳಿ ಅನ್ನುವಂಥ ಒಂದು ಹಳ್ಳಿ ಇದೆ. ಬನಹಳ್ಳಿ ಅನ್ನುವಂಥದ್ದು ಟೇಕಲ್ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ಒಂದು ಪ್ರಾಚೀನವಾಗಿರ್ತಕ್ಕಂತಹ ನವಶಿಲಾಯುಗ ಕಾಲದ ಒಂದು ನೆಲ. ಅದಕ್ಕೇನು ಸಾಕ್ಷಿ ಅಂತಂದರೆ, ಭಾಳ ವರ್ಷಗಳ ಹಿಂದೆಯೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿದಂಥ ಪ್ರಾಧ್ಯಾಪಕರು ಮತ್ತು ಪುರಾತತ್ವ ಇಲಾಖೆಯವರು ಇಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದರು. ಭಾಳ ವರ್ಷಗಳಿಂದ, ಒಂದು 5-6 ದಶಕಗಳ ಹಿಂದೆ ಅಂತ ಅನಿಸ್ತದೆ. ಅವರು ಇಲ್ಲಿ ಮಾಡಿರುವಂತಹ ಶೋಧ ಅಥವಾ ಏನದು ನೆಲವನ್ನು ಅಗೆದು ಎಕ್ಸ್ಕವೇಷನ್ ಅಂತ ಏನು ಕರಿತೇವೆ, ಆ ಎಕ್ಸ್ಕವೇಷನಲ್ಲಿ ಗೊತ್ತಾಗಿರುವಂಥ ವಿಷಯ ಏನು ಅಂತಂದರೆ, ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಒಂದು ಶಿಲಾ ಯುಗದ ಒಂದು ನೆಲ ಅನ್ನುವಂಥದ್ದು. ಇಲ್ಲೊಂದು ನಮಗೆ ಏನು ಗವಿ ಕೇವ್ ಅಂತ ಏನು ಕರಿತೇವೆ, ಆ ಕೇವ್ ನಮಗೆ ಸಿಕ್ಕಿದೆ. ನಾವು ಕೇವ್ ಒಳಗಡೆ ಕೂತಿದ್ದೇವೆ. ಇದೊಂದು ವಿಶಾಲವಾಗಿರ್ತಕ್ಕಂಥ ಒಂದು ಗವಿ. ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು 50-60 ಜನ ವಾಸವಾಗಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಶಾಲವಾಗಿರುವಂಥ ಗವಿ ಇದಾಗಿದೆ ಅನ್ನುವಂಥದ್ದು. ಅಂದರೆ ಶಿಲಾಯುಗ ಕಾಲಕ್ಕೆ ಮನುಷ್ಯ ಆಶ್ರಯವಾಗಿ ಪಡೀತಾ ಇದ್ದಿದ್ದೇನೆ ಈ ಗವಿಗಳಲ್ಲಿ. ಆರಂಭಿಕ ಹಂತದ ವಾಸದ ನೆಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಗವಿಯಲ್ಲಿ ನಿಂತು ನಾವಿವತ್ತು ಇಲ್ಲಿ ಮಾತಾಡ್ತಾ ಇದ್ದೇವೆ. ಈ ಟೇಕಲ್ ಬೆಟ್ಟ ಏನಿದೆ, ಇದು ಬಹಳ ಚರಿತ್ರೆಯನ್ನು ಹೊಂದಿರತಕ್ಕಂಥ ಒಂದು ನೆಲ. ಟೇಕಲ್ ನಾಡು ಅಂತ ಈ ಭಾಗವನ್ನು ಕರೀತಾ ಇದ್ರು. ಟೇಕಲ್ ಅದು ಬದಲಾಗಿದೆ. ಟೇಕಲ್ ಅನ್ನುವಂಥದ್ದೇ ಇವತ್ತು ಟೇಕಲ್ ಆಗಿ ಮಾರ್ಪಾಟಾಗಿರೋದನ್ನು ನೋಡ್ತೇವೆ. ಇಲ್ಲೊಂದು ಪಾಳೆಯ ಪಟ್ಟಿತ್ತು. ಅದು ಮಧ್ಯಕಾಲೀನ ಸಂದರ್ಭದಲ್ಲಿ ಇಲ್ಲೊಂದು ಪಾಳೆಯ ಪಟ್ಟು ಈ ಭಾಗದ ಸುಮಾರು 100 ಊರುಗಳನ್ನು ಆಳ್ವಿಕೆ ಮಾಡಿದೆ. ಸೊ ಇದೊಂದು ಅಂಶ. ಆ ಕಡೆ ಒಂದು ಪ್ರಾಚೀನವಾಗಿರುವಂಥ ಒಂದು ದೇವಸ್ಥಾನ ಕೂಡ ಇದೆ. ನಾವು ಈ ಕಡೆ ಇರೋದ್ರಿಂದ ಇಲ್ಲಿ ನವಶಿಲಾಯುಗದ ಮಾನವನ ನೆಲೆಯನ್ನು ನಾವಿಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತು ಏನು ಎಕ್ಸ್ಕವೇಷನ್ ಮಾಡಿದ್ರು ಅದೆಲ್ಲವನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ಯಾಕೆಂದರೆ 6-7 ಮೀಟರ್ ಒಳಗಡೆ ಸಂಶೋಧನೆಯನ್ನು ಅಥವಾ ಎಕ್ಸ್ಕವೇಷನ್ನ ಮಾಡಿ ಅದನ್ನು ಅಧ್ಯಯನ ಮಾಡಿದ ಮೇಲೆ ಅದನ್ನು ಮಣ್ಣಲ್ಲಿ ಮುಚ್ಚಿದ್ದಾರೆ. ಯಾಕೆ ಅಂತಂದರೆ, ಹಾಗೆ ಬಿಟ್ಟರೆ ಜನ ಅದನ್ನು ಹಾಳು ಮಾಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಮುಚ್ಚಿದ್ದಾರೆ. ಅದರ ಮೇಲೆ ಇಲ್ಲಿ ಒಂದಷ್ಟು ಮನೆಗಳು, ಶಾಲೆಗಳು ಎಲ್ಲ ಕೂಡ ಇಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಾವೆ. ಇದು ಒಂದು ಅಂಶ ಗಮನಿಸಬೇಕಾಗಿರೋದು. ಹಾಗೆಯೇ ಇದೊಂದು ಬೆಟ್ಟದ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಚಿರತೆಗಳು ಕೂಡ ಸಾಕಷ್ಟು ಇದ್ದಾವೆ ಅನ್ನುವಂಥದ್ದನ್ನು ಅನೇಕರು ಹೇಳೋದನ್ನು ಕೂಡ ನೋಡಿದ್ದೇವೆ. ಮನುಷ್ಯ ಪ್ರಾಣಿಗಳಿಂದ ರಕ್ಷಣೆ ಪಡಲಿಕ್ಕೆ ಅಂತಲೇ ಈ ರೀತಿಯ ಏನು ಗುಹೆಗಳೆಲ್ಲವನ್ನು ಅವಿತ್ಕೊಳ್ತಾ ಇದ್ದ. ರಾತ್ರಿ ಇಲ್ಲಿ ಸಮಯವನ್ನು ಕಳೀತಾ ಇದ್ದ. ಚಿರತೆ ಇದೆ ಅಂತ ನಾನು ಹೇಳಿದೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಅದರ ಗುರುತುಗಳು ಕೂಡ ನಮಗೆ ಕಾಣಿಸ್ತಾ ಇದ್ದಾವೆ. ಎಲ್ಲ ಹೆಜ್ಜೆ ಗುರುತುಗಳನ್ನು ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿನೇ ಚಿರತೆ ಇರತ್ತೆ ಅನ್ನೋದನ್ನ ನಾವಿಲ್ಲಿ ಒಪ್ಕೋಬೇಕಾಗತ್ತೆ. ನಾವು ಎಲ್ಲೆಲ್ಲೋ ಪ್ರವಾಸಿ ಕೇಂದ್ರಗಳಿಗೆ ದೂರ ಹೋಗೋ ಬದಲು ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರಮುಖ ಜಾಗಗಳನ್ನು ನೋಡೋದ್ರಲ್ಲಿ ಇದು ಬಹಳ ಪ್ರಮುಖ ಜಾಗ ಇದೆ. ಮತ್ತು ಗುಹೆ ಅಂದ್ರೇನು, ಗವಿ ಅಂದ್ರೇನು, ಬೆಟ್ಟದಲ್ಲಿ ಹಳೆ ಶಿಲಾಯುಗದ ಕಾಲಗಳಲ್ಲಿ ಜನ ಹೇಗೆಲ್ಲ ಬದುಕ್ತಾ ಇದ್ದರು ಅನ್ನೋದಕ್ಕೆ ಮೆಟ್ಲೆಲ್ಲ ಇಲ್ಲಿ ಇದು ಮಾಡಿದ್ದಾರೆ. ಪಂಚಾಯತಿ ಊರಾಗ್ಬೋದು ಅಥವಾ ಇತರೆ ಯಾವುದು ಮಾಡಿದ್ದಾರೆ ಗೊತ್ತಿಲ್ಲ. ಈ ಪರಿಸರ ಮಕ್ಕಳು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಬರುವಂಥದ್ದು, ಇದು ಎಲ್ಲ ಬೆಟ್ಟ ನೋಡೋದ್ರಲ್ಲಿ ತುಂಬ ಅವ್ರಿಗೆ ಅದ್ಭುತವಾದಂಥ ಅನುಭವನ ಆಗ್ತದೆ. ಜೊತೆಗೆ ಬರ್ತಾ ಇನ್ನೂ ಒಂದು ಮಾತನ್ನು ನಾವು ನೋಡ್ತಾ ಬಂದ್ವಿ. ರೈಲ್ವೆ ಸ್ಟೇಷನ್ ಇದೆ, ಟೇಕಲ್ ರೈಲ್ವೆ ಸ್ಟೇಷನ್ ಇದೆ. ಅಲ್ಲೊಂದು ಗೂಡ್ಸ್ ನಿಂತಿದೆ. ಗೂಡ್ಸ್ ಪಕ್ಕದಲ್ಲೇ ಸುಮಾರು ಬೆಟ್ಟಗಳನ್ನೆಲ್ಲ ಕರಗಿಸಿ ಪರಿಸರವನ್ನು ಬೆಟ್ಟಗಳೆಲ್ಲ ಪುಡಿ ಮಾಡಿ ಕಲ್ಲೆಲ್ಲ ಹೊಡೆದು ಆ ಸಣ್ಣ ಕಲ್ಲನ್ನು, ಆ ಜಲ್ಲಿ ಕಲ್ಲನ್ನು ಬೇರೆ ಬೇರೆ ಕಡೆಗೆ ರಫ್ತು ಸಾಗಿಸೋದಕ್ಕಾಗಿ ಅಲ್ಲಿ ಗೂಡ್ಸ್ಗಳನ್ನು ತುಂಬಿಸೋದಕ್ಕೆ ಟಾಕ್ ಕಟ್ಟಿದ್ದಾರೆ. ಆ ಕಟ್ಟಿರೋದನ್ನು ನೋಡಿದಾಗ ಬೆಟ್ಟದ ಮಗ್ಗಲಲ್ಲೇ ಕ್ರಷರ್ಗಳು ತಲೆ ಎತ್ತಿ ನಿಂತಿದ್ದು, ಬೇಕಾದಷ್ಟು ಕ್ರಷರ್ಗಳು ನಿಂತಿದೆ. ಒಂದಲ್ಲ ಒಂದು ದಿವಸ ನಮ್ಮ ಮಕ್ಕಳಿಗೆ ಬೇಗ ಯಾಕೆ ತೋರಿಸ್ಬೇಕು ಈ ಪರಿಸರ ಅಂತಂದರೆ, ಈ ಬೆಟ್ಟನೂ ನಾಶ ಆಗುವಂಥದ್ದು ಭಾಳ ದೂರ ಏನೂ ಇಲ್ಲ. ಪಕ್ಕದಲ್ಲೇ ಒಂದು ಕಡೆಯಿಂದ ನಾಶ ಮಾಡ್ಕೊಂಡು ಬರ್ತಾ ಇರೋದು ಕಾಣ್ತದೆ. ಇನ್ನೊಂದು ಕಡೆಯಿಂದ ಆ ಗೂಡ್ಸ್ ಟ್ರೈನು ಆ ಕಲ್ಲನ್ನು, ಜಲ್ಲಿ ಕಲ್ಲನ್ನು ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಾವು ಶಿಕ್ಷಣ ಪ್ರವಾಸಗಳು ಏನಿರುತ್ತೋ ನಿಜವಾಗ್ಲೂ ಪ್ರೈಮರಿ ಶಾಲೆಗಳು ಮತ್ತು ಹೈಸ್ಕೂಲ್ ಪ್ರೌಢಶಾಲೆಗಳ ಮಕ್ಕಳಿಗೆ ಈ ಪರಿಸರ ಇದ್ದಾಗಲೇ ನಾವು ತೋರಿಸೋದ್ರಿಂದ ಮುಂದಿನ ಪೀಳಿಗೆಗೆ ಅವರು ಅದನ್ನು ತಿಳಿಸೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇವತ್ತು ಹರಿವು ಭಾರತದ ಮೂಲಕ ನಮ್ಮ ಶಿವಪ್ಪ ಸಾರು ಮತ್ತು ನಮ್ಮ ತೌಸಿಫ್ ಅವ್ರ ಜೊತೆಯಲ್ಲಿ
ಇಲ್ಲಿ ಭೇಟಿ ಮಾಡಿದ್ದಕ್ಕೆ ಈ ಗುಹೆ ಮತ್ತು ಇಲ್ಲಿನ ಪರಿಸರ ಒಂದು ಹೊಸ ಅನುಭವ ಆಯಿತು. ಭಾಳ ಸಂತೋಷ ಆಗಿದೆ. ನಮಸ್ಕಾರ.